ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಹೊಸ ಡಿಸೈನ್ ತೋರಿಸ್ತಾ ಇದ್ದೀನಿ. ನ್ಯೂ ಡಿಸೈನು, ಫುಲ್ ಹೊಸ ರೀತಿಯಾಗಿ ಟ್ರೈ ಮಾಡ್ತೀನಿ. ಇದೊಂದು ಪೇಸ್ಟಲ್ ಕಲರ್ಸ್ ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್. ಇದು ಜರಿ ಅಷ್ಟು ಗೋಲ್ಡನ್ ಇಲ್ಲ, ಫುಲ್ ಪೇಸ್ಟಲಲ್ಲಿ ಡಲ್ ಜರಿ, ಅಂದರೆ ಒಂದು ಸ್ವಲ್ಪ ಆ್ಯಂಟಿಕ್ ಲುಕ್ ಇರೋದು ಡಲ್ ಶೇಡ್ ಇದೆ. ಸೊ ಪೇಸ್ಟಲ್ ಸ್ಯಾರಿಗೆ ಈ ಡಲ್ ಶೇಡ್ ತುಂಬ ಚೆನ್ನಾಗಿತ್ತು. ಸೊ ಡಲ್ ಬೀಡ್ಸೇ ತೊಗೊಂಡಿದ್ದೀನಿ. ನೀವು ಸೈಜಸ್ ಯಾವುದಾದ್ರೂ ತೊಗೋಬೋದು. ನಾನು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಇನ್ನು ಸ್ಮಾಲ್ ಕೂಡ ನೀವು ಯೂಸ್ ಮಾಡ್ಬೋದು. ತುಂಬ ಝೀರೋ ಸೈಜ್ ಬೇಡ ಅಷ್ಟೇ. ಆ್ಯಸ್ ಯೂಶಲ್ 6 ದಾರ ತೊಗೊಂಡು ಗಂಟು ಹಾಕಿಟ್ಕೊಂಡಿದ್ದೀನಿ. ಅದಕ್ಕೆ ಮಣಿ ಪೌಂಡ್ಸ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ದಾರದೊಳಗೆ ಮಣಿ ಪೌಂಡ್ಸ್ ಇಟ್ಕೊಂಡಿದ್ದೀನಿ. 10 ಅಥವಾ 11 ನಂಬರ್ ನೀಡಲ್ಲು. ಸೊ ಸ್ಟಾರ್ಟಿಂಗು 1 or 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಒಂದು ಸತಿ ಅಥವಾ 2 ಸರ್ತಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಸ್ಟಾರ್ಟಿಂಗು. ನಾರ್ಮಲ್ ಎಲ್ಲ ಡಿಸೈನ್ಸ್ಗೆ ಹಾಗೆ ಮಾಡ್ತೀವಿ ಅಲ್ಲ. ಸೊ ದಾರದ ಒಳಗಡೆ ಮಣಿನ ಪೌಂಡ್ಸ್ ಇಟ್ಕೊಳ್ಳಿ ಫ್ರೆಂಡ್ಸ್. ಒಂದು ನಾರ್ಮಲ್ ಸೂಜಿ ದಾರದ ಸಹಾಯದಿಂದ. ಸೊ ಸುಮಾರು ಸತಿ ತೋರಿಸಿದ್ನಲ್ಲ, ಆ ಥರ ಮಣಿ ಪೌಂಡ್ಸ್ ಇಟ್ಕೋಬೇಕಾಗತ್ತೆ. ಸೊ ಇಷ್ಟ ಆದಮೇಲೆ ನಾನಿಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಇನ್ನು 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ತೀನಿ. 2 ಚೈನ್ ಹಾಕಿದೆ, ನಾಟ್ ನೆಸಸರಿ, ಬಿಚ್ಚಿಬಿಟ್ಟು. ಸೊ ಇವಾಗ ಇನ್ನೂ ಒಂದು ಸತಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ 2 ಟೈಮ್ಸು. ಸ್ಟಾರ್ಟಿಂಗ್ ಫ್ರೆಂಡ್ಸ್, ಇದು ನಾವು ಬಾಕ್ಸೇ ತೊಗೊಳಕ್ಕಾಗಲ್ಲ, ಅಂದರೆ ಬೀಡ್ಸೇ ತೊಗೊಳಕ್ಕಾಗಲ್ಲ ಅಂದ್ಬಿಟ್ಟು ಒಂದು 2-3 ಸತಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಅದಾದ ತಕ್ಷಣ ನಾವು 4 ಬೀಡ್ಸ್ನ ಈ ಸೈಡ್ ರೈಟ್ ಸೈಡ್ಗೆ ಸ್ಲೈಡ್ ಮಾಡ್ಕೊಳ್ಳೋಣ, ಆ ಥರ ಜರುಗಿಸ್ಕೊಳ್ಳೋಣ. ಈ ಥರ 4 ಬೀಡ್ಸ್ನ ನಾವು ನೀಡಲ್ ಹತ್ತಿರ ಈ ಥರ ಜರುಗಿಸ್ಕೊಳ್ಳೋಣ. 4 ಬೀಡ್ ತೊಗೋಬೇಕು ಒಟ್ಟಿಗೆ. ಸೊ ಈ ರೀತಿ ನೀಡಲಿಂದ ದಾರಾನ ಈ ಥರ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ಎಳ್ಕೊಳ್ಳೋದಷ್ಟೇ. ಎಳ್ಕೊಂಡು ನಾವಿಲ್ಲಿ ನೋಡಿ, 4 ಬೀಡ್ಸು ಬಾಕ್ಸ್ ಶೇಪಲ್ಲಿ ಬರುತ್ತೆ. ಅದನ್ನು ಸ್ಟ್ರೈಟಾಗಿ, ಅದು ಸ್ಟ್ರೈಟಾಗಿ ನೀವು ಆರಾಮಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್. ನೀಡಲ್ನ ಹಾಕಿ ದಾರಾನ ತೊಗೊಂಡು ಬಂದು ಒಂದು ಸಿಂಗಲ್ ಕ್ರೋಶೆ ಮಾಡಿಬಿಡ್ಬೇಕು. ಸೊ ಅದು ಸ್ಟ್ರೈಟಾಗಿ ಕೂತ್ಕೊಳ್ಳುತ್ತೆ. ಸ್ಟ್ರೈಟಾಗಿ ಅಂದರೆ ಸ್ಟಾರ್ಟಿಂಗ್ ಇದು ಬೇಸ್ ಲೈನು ಒಂದು ಸ್ವಲ್ಪ ಸ್ಲ್ಯಾಂಟಾಗಿ ಅನಿಸುತ್ತೆ. ನೆಕ್ಸ್ಟ್ ಸ್ಟೆಪ್ ಹಾಕ್ತಿದ್ದಂಗೆ ಅದು ಸ್ಟ್ರೈಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಸ್ವಲ್ಪ ಸ್ಲ್ಯಾಂಟ್ ಅನಿಸುತ್ತೆ ನಿಮಗಷ್ಟೇ, ಬಟ್ ಅದೇ ಥರ ಬರುತ್ತೆ, ಏನು ಪರವಾಗಿಲ್ಲ. ಮತ್ತು ಅಲ್ಲಿಂದ ಡೈರೆಕ್ಟಾಗಿ 4 ಚೈನ್ ಹಾಕೋತಾ ಇದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಿಮಗೆ ಆರ್ಚ್ ಹತ್ರ ಬೇಕು, ಇನ್ನೂ ಸ್ವಲ್ಪ ಬ್ರಾಡ್ ಬೇಡ, ಅಗಲ ಬೇಡ ಅಂದರೆ ನೀವಿಲ್ಲಿ 3 ಚೈನ್ ಹಾಕ್ಕೋಬೋದು. ನಾನಿಲ್ಲಿ 4 ಹಾಕ್ತಾ ಇದ್ದೀನಲ್ವ ಫ್ರೆಂಡ್ಸ್. ನೀವು ಬೇಕಂದರೆ 3 ಕೂಡ ಹಾಕ್ಕೋಬೋದು. ಸೊ ನಿಮಗೆ ವಿಡ್ತ್ ಅಂದರೆ ಒಂದು ಬಾಕ್ಸಿಂದ ಇನ್ನೊಂದು ಬಾಕ್ಸಿಗೆ ಆರ್ಚ್ ಬರುತ್ತೆ ನಮಗೆ. ಸೊ ಆರ್ಚ್ದು ಅಗಲ ಕಡಿಮೆ ಬರಬೇಕಂದ್ರೆ, ವಿಡ್ತ್ ಕಡಿಮೆ ಇರಬೇಕಂದ್ರೆ ನೀವು 3 ಚೈನ್ ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ ಒಂದು 4 ಸಿಂಗಲ್ ಕ್ರೋಶೆ ಹಾಕಿದೆ, 4 ಬೀಡ್ಸ್ ಆ ಥರ ಲಾಕ್ ಮಾಡಿಬಿಟ್ಟು 4 ಚೈನ್ ಹಾಕಿದ್ದೀನಿ. ಸೊ ಮತ್ತೆ 4 ಚೈನ್ ಆದ ತಕ್ಷಣ ಮತ್ತೆ 4 ಬೀಡ್ಸ್ನ ಈ ಥರ ಜರುಗಿಸ್ಕೊತೀನಿ. ಸೊ 4 ಚೈನ್ ಆಗಿದ ತಕ್ಷಣ ಇಲ್ಲಿಗೆ ಬರುತ್ತೆ, ಅಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ಲ. 4 ಬೀಡ್ಸ್ನ ಈ ರೀತಿ ಜರುಗಿಸ್ಕೊಂಡು ನೋಡಿ, ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು. ಈ ರೀತಿ ಎಳ್ಕೊಂಡು ಬರಬೇಕು. ಜಸ್ಟ್ ಈ ಥರ ಎಳ್ಕೊಂಬಂದು ಅಲ್ಲೇ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಮಾಡೋದು. ನಾವು ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲೇ ಒಂದು ಪಾಯಿಂಟ್ ಗ್ಯಾಪ್ ಬಿಟ್ಟು ನಾನು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಮತ್ತು ಅಲ್ಲಿಂದ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸೊ ಮತ್ತೆ ಅಲ್ಲಿಂದ 4 ಚೈನ್ ಫ್ರೆಂಡ್ಸ್. ನೋಡ್ಕೊಳ್ಳಿ ನೀವು, ನಿಮಗೆ ಗ್ಯಾಪ್ ಇಷ್ಟು ಬೇಡ ಅಂದರೆ ನೀವು 3 ಚೈನ್ ಕೂಡ ಹಾಕೋಬೋದು. ನಾನು ಸ್ಟಾರ್ಟಿಂಗ್ ಅಲ್ವಾ ಫಸ್ಟ್ ಟ್ರೈ ಮಾಡಿರೋದು, ಆ ಸ್ಯಾಂಪಲ್ ಪೀಸಿಗೆ ಟ್ರೈ ಮಾಡಿ ಸ್ಯಾರಿಗೆ ಹಾಕಿರೋದು. ಡಿಸೈನ್ನ ಕಸ್ಟಮರಿಗೆ ತೋರಿಸ್ಬಿಟ್ಟು ಆ ಸ್ಯಾರಿಗೆ ಹಾಕಿರೋದು. ನನಗೂ ಅನಿಸ್ತು 3 ಚೈನ್ ಇದ್ದರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ಅಂತ. ನೋಡಿ ಈ ಥರ ಎಳ್ಕೊಂಡು ಟೈಟ್ ಮಾಡ್ಕೋಬೇಕು, ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಬಟ್ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಂಥರ ಡೀಸೆಂಟಾಗಿ, ಒಂಥರ ಡಿಫ್ರೆಂಟ್ ಆಗಿದೆ. ಹೊಸದಾಗಿ ಟ್ರೈ ಮಾಡಿರೋಂಥ ಡಿಸೈನು. ಲಾಕ್ ಮಾಡ್ಕೊಳ್ಳೋದು, ಮತ್ತು 4 ಚೈನ್ ಹಾಕೋತಾ ಇದ್ದೀನಿ. ಪದೇ ಹೇಳ್ತಾ ಇದ್ದೀನಿ. ನಿಮಗೆ ಅಗಲ ಕಡಿಮೆ ಬೇಕಂದರೆ 3 ಚೈನ್ ಹಾಕ್ಕೊಳ್ಳಿ. ಸೊ ಬೇಡ ಅಂದರೆ ಇದೇ ರೀತಿ ಇರಲಿ ಅಂದರೆ 4 ಚೈನ್ನ ಕಂಟಿನ್ಯೂ ಮಾಡಿ. ಸೊ ಈ ರೀತಿ ಸ್ಲ್ಯಾಂಟಾಗಿ ಅದು ಸ್ವಲ್ಪ ಅಲ್ಲಾಡ್ತಾ ಇರುತ್ತೆ, ಟ್ವಿಸ್ಟ್ ಆಗ್ತಾ ಇರುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ನೆಕ್ಸ್ಟ್ ಸ್ಟೆಪ್ ಹಾಕ್ದಂಗೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಇದೇ ಥರ ಪೂರ್ತಿ ಸಾರಿ ನಾವು ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್. ಈ ಥರ ಕಾಣಿಸ್ತಾ ಇದೆ ಅಲ್ವಾ, ಸ್ವಲ್ಪ ನೀಟಿದ್ರೆ ಇಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ. ಬಾಕ್ಸ್ ಶೇಪ್ ಬೀಡ್ಸ್ ಬರಬೇಕು ನಮಗೆ. 4 ಬೀಡ್ಸು 4 ಚೈನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪು ಸೇಮ್ ಕಲರಲ್ಲೇ ತೊಗೊಂಡಿದ್ದೀನಿ. ಈ ಬಾಕ್ಸ್ ಶೇಪ್ ಏನಿದೆ ಬೀಡ್ಸು, ಸೊ ಅದ್ರೊಳಗಡೆ ನೀಡಲ್ ದಾರನ ಎಳ್ಕೊಂಡು ನಾರ್ಮಲ್ ನಾಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನು. ಸೊ ನಾನು ಕೆಳಗಡೆಯಿಂದ ಮೇಲೆಗೆ ದಾರ ಎಳ್ಕೊಂಡಿದ್ದೀನಿ. ಮೇಲೆಯಿಂದ ಕೆಳಗಡೆ ಎಳ್ಕೊಬೇಕಿತ್ತು. ದಾರ ನನಗೆ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾಯಿತ್ತು ಇದು. ಸೊ ಎಕ್ಸ್ಟ್ರಾ ಥ್ರೆಡ್ನ ಲಾಸ್ಟಲ್ಲಿ ಗಂಪೇಸ್ಟ್ ಮಾಡಿ ಕಟ್ ಮಾಡಿಬಿಡಿ. ಸೊ ಈ ರೀತಿ ಒಂದು 2 ಟೈಮ್ಸ್ ನಾಟ್ ಹಾಕೋತೀನಿ. ನಾಟ್ ಹಾಕ್ಕೊಂಡು ಅಲ್ಲೇ ಇನ್ನೊಂದು ಸತಿ ಸಿಂಗಲ್ ಕ್ರೋಶೆ ಕೂಡ ಮಾಡ್ಕೋತೀನಿ. ನೀಡಲ್ನ ಹಾಕಿ
ದಾರನ ತೊಗೊಂಡು ಬಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಲೂಪ್ ಸಿಗುತ್ತಲ್ಲ, ಸಿಂಗಲ್ ಕ್ರೋಶೆ. ಸೊ ಒಂದ್ಸತಿ ಮಾಡಿದ್ದಾಯಿತು. ಇನ್ನೂ ಒಂದು ಟೈಮ್ ಬೇಕಂದರೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಸ್ವಲ್ಪ ದಾರ ನನಗೆ ಡಿಸ್ಟರ್ಬ್ ಮಾಡ್ತಾಯಿತ್ತು. ನಾನು ಕೆಳಗಡೆಯಿಂದ ಮೇಲೆ ದಾರ ತೊಗೊಂಡೆ, ಮೇಲೆಯಿಂದ ಕೆಳಗಡೆ ದಾರನ ಎಳ್ಕೊಂಡು ನಾಟ್ ಮಾಡ್ಕೊಳ್ಳಿ. ಸೊ ಅಲ್ಲಿಂದ ನೋಡಿ ಫ್ರೆಂಡ್ಸ್, ಇವಾಗ ನೀಡಲ್ ಮೇಲೆ 1 ಟೈಮ್ ಸುತ್ತಕೊಂಡೆ, 2 ಟೈಮು, 3 ಟೈಮು ಮತ್ತು 4th ಟೈಮ್ 4 ಸತಿ ಸುತ್ಕೊಂಡಿದ್ದೀನಿ. ಸೊ ಬೇಕಂದರೆ ಇನ್ನೂ 1 ಟೈಮ್ ಕೂಡ ನೀವು ಸುತ್ಕೋಬೋದು. ಯು ಶೇಪ್ ಬೇಕಂದರೆ ನೀವು 5 ಟೈಮ್ ಸುತ್ಕೊಳ್ಳಿ. 5 ಟೈಮ್ ಸುತ್ಕೊಂಡು ನೆಕ್ಸ್ಟ್ ಬಾಕ್ಸ್ ಇದೆ ಅಲ್ವಾ, ಅದ್ರ ಒಳಗಡೆ ನೀಡಲ್ನ ಡೈರೆಕ್ಟಾಗಿ ಹಾಕ್ತೀನಿ. ದಾರನ ತೊಗೊಂಡು ಬರ್ತೀನಿ. ಸೊ ಇವಾಗ ಏನು ನಾವು ದಾರ ಸುತ್ಕೊಂಡಿದ್ದೀವಿ ನೀಡಲ್ ಮೇಲೆ ನೋಡಿ, ಫಸ್ಟ್ 2 ದಾರ 1 ಮಾಡ್ಕೋಬೇಕು, ಮತ್ತು 2 ದಾರನೇ 1 ಮಾಡ್ಕೊಂಡು ಹೋಗಬೇಕು, ಮತ್ತು 2 ದಾರನ 1 ಮಾಡ್ಕೋಬೇಕು, ಮತ್ತು 2 ದಾರನ 1 ಮಾಡ್ಕೋಬೇಕು, ಮತ್ತು 2 ದಾರನ 1 ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಒಂದು ಲೈನ್ ನಾವು ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ಆರಾಮ್ಸಾಗೆ ಲೈನ್ ಸ್ಕಿಪ್ ಮಾಡ್ಕೊಳ್ಬೋದು. ಆ ಥರ ನಮ್ಗೆ ಈ ಥರ ಒಂದು ಕಂಬ, ಲಾಂಗ್ ಲೆಂತಿ ಕಂಬನ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶೆ ಅಲ್ಲ, ಟ್ರಿಪಲ್ ಕ್ರೋಶೆ ಅಲ್ಲ. ಸೊ 4 ಸತಿ ಸುತ್ಕೊಳ್ಳೋದು ನನಗೆ ಗೊತ್ತಿಲ್ಲ ಏನಂತೀವಿ ಅಂತ. ಸೊ ಇದು ಲೆಂತಿ ಒಂದು ಕಂಬ ಮಾಡ್ಕೊಂಡಿದ್ದೀನಿ ಇಲ್ಲಿ. ಮತ್ತು ಅಲ್ಲಿಂದ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ತೀನಿ. ಗ್ಯಾಪಲ್ಲಿ ಹೋಗಿ ದಾರನ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ. ಇವಾಗ ಆ 3 ದಾರ ಸೇರಿ 1 ಮಾಡ್ಕೊಳ್ತೀನಿ. ಸೊ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇದೆಲ್ಲ ವರ್ಕ್ ಹಾಫ್ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಆ ಗ್ಯಾಪ್ ಏನಿದೆ, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಸೇರಿ 1 ಮಾಡ್ಕೋಬೇಕು. ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಡಬಲ್ ಕ್ರೋಶೆ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಸೊ ನಾನಿದು ಸ್ಟಾರ್ಟಿಂಗ್ ಟ್ರೈ ಮಾಡಿರೋ ಡಿಸೈನ್ ಅಂತ ಹೇಳಿದೆ ಅಲ್ಲ. ಸೊ ಇದೇ ಬೇಸ್ನ ಇಟ್ಕೊಂಡು ನಿಮ್ಮ ಕ್ರಿಯೇಟಿವಿಟಿ ಯಾವ ಥರ ಬೇಕಾದ್ರೂ ನೀವು ಮಾಡ್ಕೋಬೋದು. ಪಿಕಾಟ್ಸ್ ಹಾಕ್ಕೋಬೋದು, ಬೀಡ್ ವಿತ್ ಕಂಬ ಹಾಕ್ಕೋಬೋದು. ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಫಸ್ಟು 6 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. 6 ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬೀಡನ್ನ ಹಾಕಿ, ಒಂದು ಸೆಂಟ್ರಲ್ಲಿ ಒಂದು ಬೀಡ್ ಹಾಕಬೇಕು. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು 3 ದಾರ ಸೇರಿ 1 ಮಾಡ್ಕೊಳ್ಳೋದು. ಇದನ್ನು 7 ಟೈಮ್ಸ್ ಮಾಡ್ಕೋತೀವಿ. ಅಂದರೆ ಫ್ರೆಂಡ್ಸ್, ನಾನಿಲ್ಲಿ ಸ್ಟಾರ್ಟಿಂಗು 6 ಟೈಮ್ಸ್ ಮಾಡಿಕೊಂಡ್ರೆ ಲೆಫ್ಟ್ ಸೈಡು 7 ಟೈಮ್ ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟಿಂಗ್ ನಾನು 5 ಟೈಮ್ಸ್ ಮಾಡಿಕೊಂಡ್ರೆ ಲೆಫ್ಟ್ ಸೈಡು 6 ಟೈಮ್ಸ್ ಮಾಡ್ಕೋಬೇಕಾಗುತ್ತೆ. ಆ ಥರ ಲೆಫ್ಟ್ ಸೈಡ್ ಇವಾಗೇನು ನಾನು ಮಾಡ್ತಾಯಿದ್ದೀನಿ, ಒಂದೇ 1 ಟೈಮ್ ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಯಾಕಂದರೆ ಸ್ಟಾರ್ಟಿಂಗ್ ನಮಗೆ ಕಂಬ ಮಾಡಬೇಕಾದ್ರೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಬಿದ್ದಿರುತ್ತೆ, ಅದು ನಮಗೆ ಒಂದು ಕೌಂಟ್ ಆ್ಯಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದಾದ ತಕ್ಷಣ ಸಿಂಗಲ್ ಕ್ರೋಶೆಸ್ ಆದ ತಕ್ಷಣ, ಹಾಫ್ ಡಬಲ್ ಕ್ರೋಶೆ ಆದ ತಕ್ಷಣ ಆ 4th ಬೀಡ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸೊ ಈ ಥ್ರೆಡ್ ಎಕ್ಸ್ಟ್ರಾ ಹಾಗಿದೆ ಅಲ್ವಾ, ಗಮ್ ಪೇಸ್ಟ್ ಮಾಡಿ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋಣ. ಮತ್ತು ಅಲ್ಲಿಂದ ಫ್ರೆಂಡ್ಸ್ ನೋಡಿ, ಆರ್ಚ್ ಆಯ್ತಲ್ವ, ಮತ್ತು ನೀಡಲ್ ಮೇಲೆ 4 ಟೈಮ್ಸ್ ದಾರ ಸುತ್ಕೊಳ್ತಾ ಇದ್ದೀನಿ. ಸೊ 4 ಟೈಮ್ಸ್ ದಾರ ಸುತ್ಕೊಳ್ತಾ ಇದ್ದೀನಿ. ಇವನ್ 3 ಚೈನ್ ಹಾಕಿದ್ರೆ ನೀವು ಈ ಥರ 4 ಟೈಮ್ಸ್ ದಾರ ಸುತ್ಕೊಳ್ಳಿ ಫ್ರೆಂಡ್ಸ್. ಬೇಸಲ್ಲಿ ನಾನು 4 ಚೈನ್ ಹಾಕಿದ್ದೀನಿ ಅಲ್ಲ, ನಾನು ನೆಕ್ಸ್ಟ್ 5 ಟೈಮ್ಸ್ ದಾರ ಸುತ್ಕೋತೀನಿ. ಯಾಕಂದರೆ ಇದು ನನಗೆ ಲೆಂತ್ ಸಾಕಾಗಲಿಲ್ಲ, ಅಂದರೆ ಇನ್ನೂ ಬ್ರಾಡ್ ಬರಬೇಕು. ನಮಗೆ ಬೇಸ್ ಲೈನಲ್ಲಿ ಬ್ರಾಡ್ ಇದೆ, 4 ಚೈನ್ ಇದೆ ಅಂದರೆ ಇಲ್ಲೂ ಕೂಡ ನಾವು ಅಷ್ಟೇ ಲೆಂತಿಯಾಗಿ ಆರ್ಚ್ ಚೈನ್ಸ್ ಕೂಡ ನಮಗೆ ಬರಬೇಕು. ಈ ಥರ ಲೆಂತಿ ಕಂಬ ಲೆಂತಿಯಾಗಿರಬೇಕು. ಸೊ ಇಲ್ಲಿ ನೋಡಿ, ಸೆಕೆಂಡ್ ಆರ್ಚಿಗೆ ನಾನು ಕಂಬ ಮಾಡಿಬಿಟ್ಟು ಸ್ವಲ್ಪ ಟರ್ನ್ ಮಾಡ್ತಾಯಿದ್ದೀನಿ. ಟರ್ನ್ ಮಾಡಿ ಅಲ್ಲಿ ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಹಾಕಿದ್ವಿ ಅಲ್ಲ, ಅಂದರೆ ಕಂಪ್ಲೀಟ್ ಆದಮೇಲೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಹಾಕಿರ್ತೀನಿ. ಅದರಿಂದ ಹೋಲ್ ಗ್ಯಾಪಿಗೆ ನಾನು ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಇಲ್ಲಾಂದರೆ ಗ್ಯಾಪ್ ಕಾಣಿಸ್ಬಿಡುತ್ತೆ ಫ್ರೆಂಡ್ಸ್, ಕಂಟಿನ್ಯೂಟಿ ಕೊಡೋದಿಲ್ಲ. ಅದಕ್ಕೋಸ್ಕರ ಆ ಥರ ಸಿಂಗಲ್ ಕ್ರೋಶೆ ಮಾಡಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು, ಇವಾಗ ನಾರ್ಮಲ್ ನಾವು ಯಾವ ರೀತಿ ಆರ್ಚ್ ಹಾಕ್ತೀವಿ ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಆರ್ಚ್ ಮಾಡ್ಕೋಬೇಕು. ಸೊ ನಾನು ಇಲ್ಲಿ 6 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಇವಾಗ ನಾನು 5 ಟೈಮ್ಸ್ ಹಾಕ್ತಾಯಿದ್ದೀನಿ. ಸೊ ಲೆಫ್ಟ್ ಸೈಡ್ 6 ಟೈಮ್ಸು. ಬೇಕಂದರೆ ನೀವು ನಾನು 4 ಸತಿ ಕಂಬ ಮಾಡಿಕೊಂಡೆ ಅಲ್ವಾ ಫ್ರೆಂಡ್ಸ್, ಸುತ್ತಕೊಂಡು ದಾರಾನ 5 ಟೈಮ್ಸ್ ಕಂಬ ಮಾಡಿಕೊಂಡು ನಾನು 6 ಹಾಫ್ ಡಬಲ್ ಕ್ರೋಶೆ 7 ಹಾಫ್ ಡಬಲ್ ಕ್ರೋಶೆ ಆ ಥರ ಮಾಡಿದ್ದೀನಿ ವರ್ಕು. ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡಿರೋದು. ಸೊ ಇದರಲ್ಲಿ ಒಂದೊಂದು ಕಡಿಮೆ ಬಿಟ್ಬಿಡ್ತು ಸ್ಟಾರ್ಟಿಂಗ್ ಆರ್ಚು, ಬಟ್ ನಂಗೆ ಲೆಂತ್ ಸಾಕಾಗಿಲ್ಲ, ಅಡ್ಜಸ್ಟ್ ಆಗಿಲ್ಲ ಬೇಸ್ ಲೈನ್ಗೂ ಆರ್ಚು. ಸೊ ಅದಕ್ಕೆ ನಾನು ಒಂದೊಂದು ಕೌಂಟ್ ಜಾಸ್ತಿ ಮಾಡ್ಕೊಂಡಿದ್ದೀನಿ. ನೋಡಿ, ನನಗೆ ಇಲ್ಲಿ ಪುಟ್ ಆರ್ಚ್ ಬಂದಿದೆ. ಇದು ಆ ಥರ
ಹಾಫ್ ಡಬಲ್ ಕ್ರೋಶೆ ಆದ ತಕ್ಷಣ ಲಾಸ್ಟಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತು ಅಲ್ಲಿಂದ ಡೈರೆಕ್ಟಾಗಿ ನೋಡಿ 4 ಟೈಮ್ಸ್ ದಾರ ಸುತ್ತಕೊಂಡೆ. ನೆಕ್ಸ್ಟ್ ಬೀಡ್ ಬಾಕ್ಸ್ ಒಳಗಡೆ ಇಂಥ ದಾರ ತಂದು 2 ದಾರ 1 2 ದಾರ 1 ಆ ಥರ ಒಂದು ಲೆಂತಾಗಿ ಒಂದು ಕಂಬ ಮಾಡ್ಕೊಳ್ಳೋಣ. ಈ ಥರ ಲೆಂತಿಯಾಗಿ ಒಂದು ಕಂಬ ಫಾರ್ಮ್ ಆಗುತ್ತೆ. ಇದು ಕಂಬ ಆದ ತಕ್ಷಣ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಇರುತ್ತೆ, ಹಾಕಿರ್ತೀವಿ. ಇದು ಹಾಫ್ ಡಬಲ್ ಕ್ರೋಶೆ ಲಾಕ್ ಮಾಡೋದು ಆದ ತಕ್ಷಣ ಇನ್ನೊಂದು ಸತಿ ಲಾಕ್ ಮಾಡಿರ್ತೀವಲ್ಲ ಅದರಲ್ಲಿ ಆ ಹೋಲ್ ಗ್ಯಾಪಲ್ಲಿ ಬ್ಯಾಕ್ ಸೈಡಿಂದ ಇನ್ನೊಂದು ಟೈಮ್ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಈ ರೀತಿ ಸಿಂಗಲ್ ಕ್ರೋಶೆ ಮಾಡಿ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದ ಆರ್ಚನ್ನ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ ಅಲ್ಲಿ ಗ್ಯಾಪ್ ಇದೆ ಅಲ್ವಾ ಸ್ಟಾರ್ಟಿಂಗ್ ಆರ್ಚಲ್ಲಿ, ಆ ಗ್ಯಾಪ್ ಬರಬಾರ್ದು ಅಂದ್ಬಿಟ್ಟು ನಾವು ಈ ಥರ ಬ್ಯಾಕ್ ಸೈಡಿಂದ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಇನ್ನೇನಿಲ್ಲ, ಹಾಗೆ ಕಂಟಿನ್ಯೂ ಮಾಡ್ಬೋದು. ಸೊ ಕಂಟಿನ್ಯೂಟಿ ಬೇಕು ನಮಗೆ ಒಂದು ಆರ್ಚಿಂದ ಇನ್ನೊಂದು ಆರ್ಚಿಗೆ. ಅದಕ್ಕೋಸ್ಕರ ನೋಡಿ ಇಲ್ಲಿ ಕೂಡ 6 ಮಾಡಿಬಿಟ್ಟು 2 ಚೈನ್ಸ್ನ ಮಾಡ್ತಾಯಿದ್ದೀನಿ. ನಮಗಿಲ್ಲಿ ಕುಚ್ಚು ಬರುತ್ತೆ. ಸೊ 2 ಚೈನ್ಸ್ ಮಾಡಿ ಮತ್ತು ಹಾಫ್ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಇಲ್ಲಿ ನಾನು 2 ಆರ್ಚಿಗೆ ಬೀಡ್ ಹಾಕಿದ್ದೀನಿ, 1 ಆರ್ಚಿಗೆ ಕುಚ್ಚಿಗೆ ಜಾಗ ಬಿಟ್ಟಿದ್ದೀನಿ ಸ್ಟಾರ್ಟಿಂಗ್ ಅಂತ ಮಾತ್ರ. ಬೇಕಂದರೆ 1 ಆರ್ಚಿಗೆ ಬೀಡ್ ಹಾಕಿ ಇನ್ನೊಂದು ಆರ್ಚಿಗೆ ನೀವು ಕುಚ್ಚಿಗೆ ಪ್ಲೇಸ್ ಬಿಟ್ಕೋಬೋದು. ಆಮೇಲೆ ಫ್ರೆಂಡ್ಸ್ ಇದು 1 ಕುಚ್ಚಾದಮೇಲೆ 3 ಆರ್ಚಸ್ಗೆ ಬೀಡ್ ಹಾಕಿ ಮತ್ತು 4th ಆರ್ಚಿಗೆ ನಾನು ಕುಚ್ಚಿಗೆ ಪ್ಲೇಸ್ ಬಿಟ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ಕಸ್ಟಮರು ಕುಚ್ಚು ತುಂಬ ಕಡಿಮೆ ಹಾಕಿ ಅಂದಿರೋದಕ್ಕೆ ವರ್ಕ್ ಜಾಸ್ತಿ ಮಾಡಿ ಬೀಡನ್ನ ಜಾಸ್ತಿ ಹಾಕಿ ಕುಚ್ಚನ್ನ ಕಡಿಮೆ ಮಾಡ್ತೀನಿ. ಸೊ ಕುಚ್ಚು ಜಾಸ್ತಿ ಬೇಕನ್ನೋರು 1 ಬೀಡು 1 ಕುಚ್ಚು 1 ಬೀಡು 1 ಕುಚ್ಚು ಆ ಥರ ಕೂಡ ನೀವು ಮಾಡ್ಕೋಬೋದು. ಇಲ್ಲ 2 ಬೀಡ್ 1 ಕುಚ್ಚು ಆ ಥರ ಕೂಡ ನೀವು ಕಂಟಿನ್ಯೂ ಮಾಡ್ಬೋದು. ನಾನಿಲ್ಲಿ 2 ಬೀಡ್ಸ್ 1 ಕುಚ್ಚಿಗೆ ಪ್ಲೇಸ್ ಬಿಟ್ಟಿದ್ದೀನಿ. ಕಂಟಿನ್ಯೂ ಮಾಡಬೇಕಾದ್ರೆ 3 ಬೀಡ್ಸ್ 1 ಕುಚ್ಚು 3 ಬೀಡ್ಸ್ 1 ಕುಚ್ಚು ಆ ಥರ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಂತ ಮಾತ್ರ ನಾನು ಆ ಥರ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಈವನ್ 1 ಬೀಡ್ಗೂ ಸ್ಟಾರ್ಟ್ ಮಾಡ್ಕೋಬೋದು, ನೀವು ಇಲ್ಲ ಕುಚ್ಚಿಗೆ ಸ್ಟಾರ್ಟ್ ಮಾಡ್ಕೋಬೋದು. ಸೊ ನಿಮ್ಮಿಷ್ಟ, ಗ್ಯಾಪ್ ನಿಮ್ಮಿಷ್ಟ ಫ್ರೆಂಡ್ಸ್. ಕಸ್ಟಮರ್ ಹೇಳಿರೋದಕ್ಕೆ ನಾವು ಕುಚ್ಚು ಕಡಿಮೆ ಮಾಡಿದ್ದೀವಿ ಇದರಲ್ಲಿ. ಸೊ ಡಿಸೈನ್ ಈ ರೀತಿ ಇದೆ ನೋಡಿ. ನನಗೆ ಒಂಥರ ಡಿಫ್ರೆಂಟಾಗಿ ತುಂಬ ಇಷ್ಟ ಆಯಿತು. ಸ್ಯಾರಿ ಕೂಡ ತುಂಬ ಡಿಫ್ರೆಂಟ್ ಇದೆ, ಪೇಸ್ಟಲ್ ರೇಂಜಲ್ಲಿ ಆ್ಯಂಟಿಕ್ ಜರಿ ಇರೋದು. ಸೊ ಡಿಸೈನ್ ಕೂಡ ತುಂಬ ಡಿಫ್ರೆಂಟಾಗಿ, ಇದು ಡಲ್ ಶೇಡ್ ಬೀಡ್ಸ್ ಅಲ್ವಾ ಫ್ರೆಂಡ್ಸ್, ತುಂಬ ಮ್ಯಾಚ್ ಆಗ್ತಾಯಿತ್ತು ಕಲರ್ ಕಾಂಬಿನೇಷನ್ ಕೂಡ, ಡಿಸೈನ್ ಕೂಡ ಸ್ಯಾರಿಗೆ ಸಖತ್ ಇಷ್ಟ ಆಯಿತು. ಇಂಚೂರು ಚೇಂಜಸ್ ಕೂಡ ನೀವು ಮಾಡ್ಕೋಬೋದು, ಸ್ಟಾರ್ಟಿಂಗ್ ಹಾಕಿರೋದಲ್ವ ಈ ಡಿಸೈನು. ಸೊ ಕಸ್ಟಮರ್ಗಂತೂ ತುಂಬ ಇಷ್ಟ ಆಯಿತು, ಡಿಫ್ರೆಂಟಾಗಿದೆ, ಎಲ್ಲೂ ನೋಡಿಲ್ಲ ಡಿಸೈನ್ ಅಂದ್ಬಿಟ್ಟು ತುಂಬ ಇಷ್ಟವಿದ್ದರು. ಸೊ ಕುಚ್ಚು ಗ್ಯಾಪ್ ನೀವು ನೋಡ್ಬೋದು, ಇದು ತುಂಬ ಗ್ಯಾಪ್ ಅನಿಸ್ತಾ ಇದೆ. ಆ್ಯಕ್ಚುಲಿ ನೀವು ಆರ್ಚಲ್ಲಿ ಬೀಡನ್ನ ಕಡಿಮೆ ಮಾಡಿ ಬೇಕಂದರೆ ಕುಚ್ಚನ್ನ ಜಾಸ್ತಿ ಹಾಕ್ಕೋಬೋದು. ಸೊ ಇಲ್ಲ ಸೆಂಟ್ರಲ್ಲಿ ಒಂದೊಂದು ಕುಚ್ಚು ಆ್ಯಡ್ ಮಾಡ್ಕೋಬೋದು. ಸೊ ಅವ್ರು ಕೇಳಿದ್ದಾರೆ ಅಂದ್ಬಿಟ್ಟು ನಾವು ಕುಚ್ಚನ್ನ ಸ್ವಲ್ಪ ದೂರ ಮಾಡಿದ್ದೀನಿ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 600 ಅರೌಂಡ್ ಚಾರ್ಜ್ ಮಾಡ್ಬೋದು, 500 ಅರೌಂಡ್ 600. ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ನೀವು ಟೈಮಿಂಗ್ ಯೂಸ್ ಮಾಡಿರ್ತೀರಲ್ಲ ಅದು ಕೂಡ ಕೌಂಟ್ ಆಗುತ್ತೆ. ಸೊ ಎಲ್ಲ ಚೆಕ್ ಮಾಡ್ಕೊಂಡು ನೀವು ಮಾಡ್ಕೋಬೋದು. ಡಿಸೈನ್ ಈ ರೀತಿ ಇದೆ ಫ್ರೆಂಡ್ಸ್, ಖಂಡಿತ ಟ್ರೈ ಮಾಡಿ. ನ್ಯೂ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ಬಾಕ್ಸ್ ಶೇಪ್ ಡಿಸೈನು, ಬಾಕ್ಸ್ ತುಂಬ ಲುಕ್ಕಾಗಿ ಕಾಣಿಸುತ್ತೆ, ತುಂಬ ಅಂದರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಖಂಡಿತ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.